ನಮಸ್ತೆ. ಇವತ್ತು ನಾಗರ ಪಂಚಮಿ. ನಾವು ಇವತ್ತು ನಾಗನಿಗೆ ಹಾಲು ಹಾಕಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಅಜ್ಜಿ ಮನೆಗೆ. ಅದು ಮಾಣಿಲ ಅಂತ ಪ್ಲೇಸ್. ನಮ್ಮ ಅಜ್ಜಿ ಮನೆ ಕೂಡ ನಮ್ಮ ಕುಟುಂಬದ ಮನೆ ಕೂಡ ಅಲ್ಲೇ. ಹೋಗಲಿಕ್ಕೆ ನಮಗೆ ಮನೆಯಿಂದ ಒಂದು ಗಂಟೆ ಉಂಟು, ಕಮ್ಮಿ ಅಂದರೆ ಸಹ. ಕುಟುಂಬದ ನಾಗದೇವರದು. ಹಾಗೆ ಈಗ ಲೇಟ್ ಆಯಿತು, ಈಗ ಹೊರಟದ್ದು ನಾವು ಸಹ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಲು, ಬೊಂಡ ಮತ್ತೆಲ್ಲ ಕೆಲವು ಹೂವೆಲ್ಲ ತಗೊಳ್ಬೇಕೀಗ ಹೋಗುವಾಗ. ಹಾಗೆ ಬನ್ನಿ ಹೊರಡುವ. ಈಗ ಇಲ್ಲಿ ವಿಟ್ಲ ಪೇಟೆಗೆ ರೀಚ್ ಆದ್ವಿ ನಾವು. ಇಲ್ಲಿದ್ದು ರಶ್ ನೋಡಿ. ಇಲ್ಲೀಗ ವಿಟ್ಲದಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ದೇವೆ. ಹೂ ತಗೊಳ್ಳಿಕ್ಕೆ ಉಂಟು. ಹಾಗೆ ಈಗ ಹೋಗಿದ್ದಾರೆ ಅಲ್ಲೊಬ್ರು. ಶಾನ್, ಎಲ್ಲಿಗೆ ಹೋಗ್ತಿದ್ದೇವೆ? ನನಗೊಮ್ಮೆ ವಾಮಿಟ್ ಬಂದಾಗೆ ಆಯಿತು, ಮತ್ತು ಈಗ ಸರಿ ಆಯ್ತಲ್ಲ. ಇಲ್ಲಿ ನಾವೀಗ ಅಜ್ಜಿ ಮನೆ ಹತ್ತಿರ ರೀಚ್ ಆಗ್ತಾ ಬಂದ್ವಿ. ಇಲ್ಲೇ ಒಳಗಡೆ ಹೋಗಬೇಕು. ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿ. ಈಗ ಮಳೆಯಿಂದಾಗಿ ವೆದರ್ ಕೂಡ ಚೆನ್ನಾಗಿದೆ. ಇದು ಬೆಳಿಗ್ಗೆ ಕೂಡ ಅಲ್ವಾ, ಒಂದು 9:15 ಆಯ್ತು. ಈಗ ಕೂಲಾಗಿದೆ. ಈಗ ರೋಡ್ ಕೂಡ ಅಷ್ಟು ಒಳ್ಳೆಯದಿಲ್ಲ ಇಲ್ಲಿ ಈಗ ಒಳಗಡೆ ಹೋಗಲಿಕ್ಕೆ. ನಾವೀಗ ಇಲ್ಲೇ ಎಲ್ಲಾದರೂ ಮೇಲೆ ನಿಲ್ಲಿಸಿ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು. ಆಯ್ತೀಗ ಇಳಿದು ಹೋಗ್ತಾ ಇದ್ದೇವೆ. ಮಾರ್ಗ ಅಷ್ಟು ಒಳ್ಳೆಯದಿಲ್ಲ. ದಿಶಾನ್ ಮೆಲ್ಲ ತಿಟ್ಟು ತೋರಿಸ್ತೇನೆ ನೋಡಿ. ನಾವು ಮಾರ್ಗ ಮೊದಲು ರಜೆಯಲ್ಲೆಲ್ಲ ಏಪ್ರಿಲ್ ಮೇಲೆಲ್ಲ ಇಲ್ಲೇ ಇರ್ತಾ ಇದ್ದದ್ದು ನಾನು. ಅಜ್ಜಿ ಮನೆಗೆ ಬರ್ತಾಯಿದ್ದೆ. ಈಗ ಇಲ್ಲಿ ಯಾರು ಜನ ಇಲ್ಲ ಅಷ್ಟು. ಮೊದಲೆಲ್ಲ ತುಂಬ ಜನ ಅಲ್ಲ, ಮನೆಯಲ್ಲೆಲ್ಲ ಚಿಕ್ಕಮ್ಮನವರೆಲ್ಲ ಜಾಸ್ತಿ ತುಂಬ ಇದ್ದರು. ಹಾಗೆ ಇವೆ ನೋಡಿ ನಮ್ಮ ಅಜ್ಜಿ ಮನೆ, ಕುಟುಂಬದ ಮನೆ ಎಲ್ಲ ಕಾಣ್ತಾ ಉಂಟಲ್ಲ. ನಾವೀಗ ನಾಗನ ಬನದ ಹತ್ರ ಹೋಗ್ತಾ ಇದ್ದೇವೆ. ಈಗ ಇಲ್ಲಿ ತೋಟದಲ್ಲಿ ಇರುದದು. ಸ್ವಲ್ಪ ಜನ ಹೋಗಿದ್ದಾರೆ. ಈಗ ಈ ಮಳೆಗೆ ಎಲ್ಲಿ ಸಹ ಹೋಗ್ಲಿಕ್ಕಾಗೋದಿಲ್ಲ. ಎಲ್ಲ ಕಡೆ ಹೀಗೆ ಅಲ್ಲ, ಕೆಸರು.
ಅವೈಟ್ ಇಡ್ಲಿ ಈಗ ಒಂದು ಬನದ ಹತ್ರ ಅಲ್ಲಿ ಪೂಜೆಯಾಗಿ ಬಂದದ್ದು, ಮಳೆ ಬರ್ತಾ ಉಂಟು. ಈಗ ಸ್ವಲ್ಪ ಕಾಯ್ತಾ ಇದ್ದೇವೆ, ಇನ್ನೊಂದು ಬನದ ಹತ್ರ ಹೋಗ್ಲಿಕ್ಕೆ ಉಂಟು ನಮಗೀಗ. Saya menyanyi apa tadi? Enak lah, pada deh.